ಸರ್ ನಮಸ್ತೆ, ನಾನು ಕಾನೂನು ವಿದ್ಯಾರ್ಥಿನಿ ಮಂಜುಳಾ ಅಂತ. ಭಯೋತ್ಪಾದನೆ ಮುಂದೆ ಧರ್ಮದ ಹೆಸರು ಸೇರಿಸ್ಬೇಕಾದ್ರೆ ಈ ಮೊಂಡು ಸಮರ್ಥನೆ ಯಾಕೆ? ಮತ್ತು ಪಹಲ್ಗಾಮಲ್ಲಿ ಅಟ್ಯಾಕ್ ಆಯ್ತಲ್ವ, ಅವಾಗ ಧರ್ಮ ಕೇಳಿ ಕೇಳಿ ಹೊಡ್ತಾರಲ್ಲ, ಅದರಲ್ಲಿ ನೀವೇನು ಅಂತ ಉತ್ತರ ಕೊಡ್ತೀರಾ ಸರ್? ಅದಕ್ಕೆ ಅಂತ ಗೊತ್ತಿಲ್ಲ. ಫತ್ವಾ ಕೊಟ್ಟಿದೆ ಅಮ್ಮ. ನಮ್ಮ ಬರೇಲಿಯಲ್ಲಿ ಮುಫ್ತಿಗಳು ಅದರ ವಿರುದ್ಧ ಫತ್ವಾ ಕೊಟ್ಟು ಅವನನ್ನು ಇದು ಏನು ಗಲ್ಲಿಗೇರಿಸೋಕೆ ಕಾಶ್ಮೀರದಲ್ಲಿ ಎಲ್ಲ ರಾಜಕೀಯ ನಾಯಕರು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಧರ್ಮ ಕೇಳಿ ಬಿಡಿ, ಒಬ್ಬ ಮನುಷ್ಯನನ್ನೇ ಕೊಲ್ಲಬಾರ್ದು ಅಂತ ಹೇಳುವಾಗ ಧರ್ಮ ಕೇಳಿ ಕೊಂದಿರೋದು. ಅದಕ್ಕೆ ನಾನು ಹೇಳ್ತಾರೆ ಮೇಡಮ್ಗೆ ಒಂದು ಫತ್ವಾ ಕೊಟ್ಟರೆ ಏನಾಗುತ್ತೆ, ಮತ್ತೆ ಏನು ಮಾಡಬೇಕು ಅಂತ ನೀವು ಹೇಳಿ. ನಾವೇನು ಮಾಡಬೇಕು? ಏನು ಎದ್ದು ಖಡ್ಗ ತೆಗೆದವರ ವಿರುದ್ಧ ಹೋರಾಟ ಮಾಡೋಕ್ಕಾಗತ್ತಾ? ಪೊಲೀಸ್ ಅದಕ್ಕೆ ಅವಕಾಶ ಕೊಡತ್ತಾ? ಸ್ವಂತ ಪತ್ನಿ ಗಂಡನನ್ನು ಮುಂದೆ ಕೊಲೆ ಮಾಡಿಸಿದ್ದಾಳೆ, ಅವನು ಹೋಗಿ ಏನೋ ಅವಳಿಗೆ ಏನು ಹೊಡೆದಿದ್ದಾಳೆ ಅಂತ ಹೇಳಿದ್ದಕ್ಕೆ ಅವನ ಮೇಲೆ ಕೇಸಾಗಿದೆ. ನಾವು ಭಯೋತ್ಪಾದಕರು ಅಂತ ಹೇಳಿ ಅವರನ್ನು ಹಿಡಿದು ಕೊಲ್ಲೋಕ್ಕಾಗತ್ತಾ? ನಾವು ಪೊಲೀಸ್ ಇಲಾಖೆ ಮತ್ತು ವ್ಯವಸ್ಥೆಯ ಮುಂದೆ ಅವರನ್ನು ತಗೊಂಡು ತೋರಿಸಬೇಕು. ನೀವು ವ್ಯವಸ್ಥೆಯ ಗರಿಷ್ಠ ಶಿಕ್ಷೆಯನ್ನು ಕೊಟ್ಟುಬಿಡಿ.